ಯಾವಾಗ ಒಂದು ಏಜ್ ಅಂತ ನೋಡ್ತಾ ಇದ್ವಿ, ಇವಾಗ ನಮ್ಮ ಪೇರೆಂಟ್ಸ್ ಅಥವಾ ಅವರ ಪೇರೆಂಟ್ಸ್ ಏಜ್ ಅಂತ ನೋಡಿದಾಗ ಅವ್ರಿಗೆ ಸಾಮಾನ್ಯವಾಗಿ ಕಾಲು ನೋವು, ಬೆನ್ನು ನೋವು ಈ ತರ ಕಾಣಿಸ್ಕೊಳ್ತಾ ಇತ್ತು. ಈಗ ಚಿಕ್ಕ ಚಿಕ್ಕ ಮಕ್ಳಿಗೂ ಈ ಬ್ಯಾಕ್ ಪೇನ್ ಅನ್ನೋದು ನಾರ್ಮಲ್ ಆಗ್ಬಿಟ್ಟಿದೆ. ಸ್ವಲ್ಪ ವರ್ಷದಲ್ಲಿ ಬ್ಯಾಕ್ ಪೇನ್ ಕೂಡ ಒಂದು ನಾರ್ಮಲ್ ಪೇನ್ ಆಗಿ ಕನ್ಸಿಡರ್ ಮಾಡ್ತಾರೋ ಏನೋ ನಿಜಕ್ಕೂ ಗೊತ್ತಿಲ್ಲ. ಯಾಕೆ ಕಾಣಿಸ್ಕೊಳುತ್ತೆ ಮಕ್ಕಳಲ್ಲೂ, ಯಾಕೆ ಬ್ಯಾಕ್ ಪೇನ್ ಕಾಣಿಸ್ಕೊಳುತ್ತೆ? ಮಕ್ಕಳಲ್ಲಿ ನಾರ್ಮಲಿ ನೋಡಬೇಕು ಅಂದರೆ ಮಕ್ಕಳಲ್ಲಿ ಎಸ್ಪೆಷಲಿ ಬಿಲೋ 20 years ನಾವು ಏನು ಹೇಳ್ತೀವಲ್ಲ, ಬ್ಯಾಕ್ ಪೇನ್ ಈಸ್ ನಾಟ್ ಅ ಕಾಮನ್ ಎಂಟಿಟಿ ಆ್ಯಸ್ ಫಾರ್ ಎಸ್ ನಮ್ಮ ಪ್ರಾಕ್ಟೀಸಲ್ಲಿ ನೋಡಿದಾಗ. ಬಟ್ ಎಸ್, ಯಂಗರ್ ಪೀಪಲ್ ಅಂತ ಹೇಳುವಾಗ 20 to 40 years ಏಜ್ ಗ್ರೂಪ್, ಎಸ್ ದೇ ಆರ್ ದ ಮೇಜರ್ ಪೀಪಲ್ ಹೂ ಬೇರ್ ದ ಬ್ರಂಟ್ ಆಫ್ ಬ್ಯಾಕ್ ಪೇನ್ ಅನ್ಬೋದು. ಸೊ ಲೆಸ್ ದೆನ್ 20 years ಮುಂಚೆ ಬರೋ ಬ್ಯಾಕ್ ಪೇನಲ್ಲಿ ನಾವು ವಿ ಟೇಕ್ ಇಟ್ ಮೋರ್ ಸೀರಿಯಸ್ಲಿ, ಬಿಕಾಸ್ ಅದರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಆರ್ಥ್ರೈಟಿಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ದೋಸ್ ಆರ್ ದ ರೀಸನ್ಸ್. ಆ್ಯಂಡ್ ಅಫ್ಕೋರ್ಸ್ ಇನ್ ಚಿಲ್ಡ್ರನ್ ಅಟ್ ದ ಮೂಮೆಂಟ್ ದ ವೇ ದೇರ್ ಲೈಫ್ ಸ್ಟೈಲ್ ಇಸ್ ದೇರ್, ಲಾಟ್ ಆಫ್ screen time and all these things are definitely responsible for back pain. But otherwise children, makkalali back pain is not so common and we have to investigate and see. But younger people, all the reasons that I told you agle nan helid reason gal ella important adarli. 20 to 40 years age group alli the lifestyle problems which we have only created for ourselves are the main reasons for back pain. ತುಂಬಾ ಜನ ನಿಂತ್ಕೊಂಡು ವರ್ಕ್ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಪಾಸ್ಚರ್ ಹೇಗಿರ್ಬೇಕು? ಚಿಕ್ಕ ವಯಸ್ಸಿಂದ ಮನೆಗಳಲ್ಲಿ ಹೇಳಿಕೊಟ್ಟಿರ್ತಾರೆ, ಸ್ಟ್ರೈಟ್ ಆಗಿ ನಿಂತ್ಕೋಬೇಕು, ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಈಗ ತುಂಬಾ ಬಾಡಿ ಫ್ರೀ ಆಗಿ ಬಿಟ್ಟು ಕೆಲಸ ಮಾಡೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಾಡಿ ಮೇಲೆ ಸ್ವಲ್ಪ ಕಮ್ಮಿನೇ ಮಾಡ್ತಿರ್ತಾರೆ. ಸೊ ಪಾಸ್ಚರ್ಸ್ ಏನಿರ್ಬೇಕು? ಸೊ ಐಡಿಯಲಿ ಏನಂದರೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸಿಟ್ಟಿಂಗ್ ಪೋಸ್ಚರ್, ರೈಟ್? ಸಿಟ್ಟಿಂಗ್ ಪೋಸ್ಚರಲ್ಲಿ ಏನಂದರೆ ಯುವರ್ ಬ್ಯಾಕ್ ಶುಡ್ ಬಿ ಅಡಿಕ್ವೇಟ್ಲಿ ಸಪೋರ್ಟೆಡ್. ಎಸ್ಪೆಷಲಿ ಈಗ ನಾನು ಒಂದು 10 ನಿಮಿಷ ಕೂತ್ಕೋತೀನಿ, 15 ನಿಮಿಷ ಕೂತ್ಕೊಳ್ತೀನಿ, ಅವಾಗೇನು ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಯು ಆರ್ ಸಿಟ್ಟಿಂಗ್ ಫಾರ್ ಅ ಲಾಂಗ್ ಟೈಮ್, ಎಸ್ಪೆಷಲಿ ಇಫ್ ಯುವರ್ ವರ್ಕ್ ಇನ್ವಾಲ್ವ್ಸ್ ಸಿಟ್ಟಿಂಗ್. ಒಂದೇನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಶುಡ್ ನಾಟ್ ಸಿಟ್ ಫಾರ್ ಲಾಂಗ್ ಟೈಮ್. ಯು ಶುಡ್ ಕೀಪ್ ಚೇಂಜಿಂಗ್ ಯುವರ್ ಪೋಸ್ಚರ್. ಸೊ ದೆರ್ ಇಸ್ ಅ ನ್ಯೂ ಸ್ಲೋಗನ್ ದಟ್ ಈಸ್ ಕಮಿಂಗ್ ಅಪ್. ಇಟ್ಸ್ ಸೇಯಿಂಗ್ ಸಿಟ್ಟಿಂಗ್ ಈಸ್ ದ ನ್ಯೂ ಸ್ಮೋಕಿಂಗ್. ಸೊ ಆಲ್ ದ ಪ್ರಾಬ್ಲಮ್ಸ್ ದಟ್ ನಾವು ಮೊದಲು ನೋಡಿರೋದು ಸ್ಮೋಕಿಂಗಿಂದ ಏನೇನು ಹಜಾರ್ಡ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಈ ಥರದ್ದು ಎಲ್ಲ ಪ್ರಾಬ್ಲಮ್ಗಳು ನಾವೇನು ಸ್ಮೋಕಿಂಗಿಗೆ ಅಸೋಸಿಯೇಟ್ ಮಾಡ್ತಿದ್ವೋ, ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಅಪ್ಲಿಕೇಬಲ್ ಟು ಸಿಟ್ಟಿಂಗ್ ಆಲ್ಸೋ. ಸೊ ಪ್ರೊಲಾಂಗ್ ಸಿಟ್ಟಿಂಗ್ ಈಸ್ ಡೆಫಿನೆಟ್ಲಿ ಒಂದು ರೀಸನ್. ಸೊ ಫ್ರೀಕ್ವೆಂಟ್ ಚೇಂಜ್ ಆಫ್ ಪೋಸ್ಚರ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ಯು ಹ್ಯಾವ್ ಟು ಸೆಟ್, ಕೂತ್ಕೊಂಡಿರುವಾಗ ಬ್ಯಾಕಿಗೆ ಸಪೋರ್ಟ್ ಇರಬೇಕು ಆಲ್ ದ ವೇ ಅಪ್ ಟು ದ ಶೋಲ್ಡರ್. ಯು ಶುಡ್ ಹ್ಯಾವ್ ಅ ಚೇರ್ ವಿಚ್ ಗಿವ್ಸ್ ಯು ಸಪೋರ್ಟ್ ಆಲ್ ದ ವೇ ಅಪ್ ಟು ದ ಶೋಲ್ಡರ್, ಅದು ಇಂಪಾರ್ಟೆಂಟ್. ಆಮೇಲೆ ಲೋವರ್ ಬ್ಯಾಕಲ್ಲಿ ಒಂದು ಲಂಬಾರ್ ಸಪೋರ್ಟ್ ಅಂತ ಹೇಳ್ತೀವಿ, ಆ ಥರದೊಂದು ಲಂಬಾರ್ ಸಪೋರ್ಟ್ ಇರಬೇಕು. ಆಮೇಲೆ ಇಟ್ಸ್ ವೆರಿ ಕಾಮನ್ ದಟ್ ಪೀಪಲ್ ಸ್ಲೌಚ್ ಆನ್ ದರ್ ಚೇರ್ಸ್, ಸೊ ದಿ ಗೋ ಡೌನ್. ಲೈಕ್ ಸ್ಲೌಚಿಂಗ್ ಈಸ್ ನಾಟ್ ಗುಡ್. ಯು ಹ್ಯಾವ್ ಟು ಕೀಪ್ ಯುವರ್ ಶೋಲ್ಡರ್ಸ್ ಫಾರ್ವರ್ಡ್ ಆ್ಯಂಡ್ ಸಿಟ್ ಸ್ಟ್ರೇಟ್. ಆಮೇಲೆ ಸಿಸ್ಟಮಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದರೆ, ಸಿಸ್ಟಮ್ ಸ್ಕ್ರೀನ್ ಏನಿದೆಯಲ್ಲ, ಮಾನಿಟರ್ ಏನಿದೆಯಲ್ಲ, ಅದನ್ನು ಯು ಶುಡ್ ಹ್ಯಾವ್ ಇಟ್ ಅಟ್ ದ ಲೆವೆಲ್ ಆಫ್ ಯುವರ್ ಐಸ್. ಓಕೆ, ಆ್ಯಂಡ್ ಯುವರ್ ಮಾನಿಟರ್ ಯುವರ್ ಕೀಬೋರ್ಡ್ ಶುಡ್ ಬಿ at the level of your elbow. So that's the right posture. And then monitor should be at the level of your eye. You should take your chair, ನಿಮ್ಮ ಚೇರ್ನ ಟೇಬಲ್ಗೆ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರ ತೊಗೊಂಡು ಹೋದರೆ ನೀವು ಈ ಥರ ಮುಂದೆ ಬಾಗಿ ಮಾಡುವಂಥ ಸಿಚುವೇಶನ್ ಬರಲ್ಲ. ಸೊ ಯು ವಿಲ್ ಆಲ್ವೇಸ್ ಹ್ಯಾವ್ ಟು ಕೀಪ್ ಸಿಟ್ಟಿಂಗ್ ಸ್ಟ್ರೇಟ್. ಸೊ ಆ್ಯಂಡ್ ಇಫ್ ಪಾಸಿಬಲ್ ಯು ಶುಡ್ ಕೀಪ್ ಅ ಫುಟ್ ಸಪೋರ್ಟ್, ಸೊ ದಟ್ ಯುವರ್ ಫುಟ್ ಈಸ್ nicely supported when you sit. So this is the ideal sitting posture ಅಂತ ಹೇಳ್ತೀವಿ. So the next thing is standing. Standing of course is a good way, but even standing for a long time also is not good. So when you have to stand, again the same thing, your chin should be tucked up, your shoulders ಏನಿದೆಯಲ್ಲ ಅದನ್ನ military position ಅಂತ ಹೇಳ್ತೀವಿ ನಾವು. ಮುಂದೆ you have to push your shoulders to the front and stand. That is the best. And if you're standing for a long time, you should keep shuffling your feet. One kaal mele weight hakadmele, next you can shuffle your weight to the other feet. So that is ideal standing posture. ಇವಾಗ ಬ್ಯಾಕ್ ಪೇನ್ ಇದೆ, ಬೆನ್ನು ನೋವು ಕಾಣಿಸ್ಕೊಳ್ತಿದೆ, ಕಾಲು ನೋವು ಕಾಣಿಸ್ತದೆ, ಈ ತರ ಒಂದಷ್ಟು ಏಜ್ಡ್ ಪೀಪಲ್ ಅಲ್ಲಿ ಈ ತರ ನೋವೆಲ್ಲ ಕಾಣಿಸ್ಕೊಂಡಾಗ ಸರ್ಜರಿ ಸೇಫ್ ಇದೆಯಾ ಅಂತ. ಸಾಕಷ್ಟು ಜನಕ್ಕೆ ಸರ್ಜರಿ ಮಾಡಿಸಿದ್ರೆ ಫ್ಯೂಚರ್ ಅಲ್ಲಿ ನಡೆಯಕ್ ಆಗಲ್ವೇನೋ, ಈ ತರ ಒಂದಷ್ಟು ಕನ್ಫ್ಯೂಷನ್ಸ್ ಅಲ್ಲೇ ಇರ್ತಾರೆ. ಸೊ ಎಷ್ಟು ಸೇಫ್ ಡಾಕ್ಟರ್? ಸೊ ಬ್ಯಾಕ್ ಪೇನ್ ಅಂತ ನಾವು ಹೇಳಿದಾಗ ಓನ್ಲಿ back pain is not the regular back pain is not the reason for doing surgery, because 95% of the back pain is called now mechanical back pain anta helthivi, which means that day to day ನಮ್ಮ ಸ್ಪೈನ್ ಮೇಲೆ ಬೀಳೋ ಲೋಡ್ ಆಗಲಿ
ವೇರ್ ಆ್ಯಂಡ್ ಟೇರ್ ಆಗಲಿ, ಅದರಿಂದ ಮೆಕ್ಯಾನಿಕಲ್ ಲೋ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. 95% ಆಫ್ ದೆಮ್ ಡೋಂಟ್ ರಿಕ್ವೈರ್ ಎನಿ ಸರ್ಜರಿ ಟು ಬಿ ಡನ್, ಬಟ್ 5% ಆಫ್ ದೆಮ್, ಈ 5% ಜನರಲ್ ಏನಿರುತ್ತೆ ಅಂದರೆ ದೇರ್ ಇಸ್ ಸಮ್ ಆಬ್ಜೆಕ್ಟಿವ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬೋನ್, ಒಂದು ಬೋನ್ ಇನ್ನೊಂದು ಬೋನ್ ಮೂವ್ ಆಗ್ತಾ ಇರೋದ್ರಿಂದ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಆ ಥರದ ಪ್ರಾಬ್ಲಮ್ ಆಗಿರ್ಬೋದು. ಅಥವಾ ನರಗಳು ಪ್ರೆಸ್ ಆಗಿ ನರಗಳ ಮೇಲೆ ಪ್ರೆಷರಿಂದ ಕಾಲು ಜೋಮ್ ಬರೋದಾಗಲಿ. ಸೊ ಈ ಥರದ ಪ್ರಾಬ್ಲಮ್ಗಳಿರುತ್ತೆ. ಅಥವಾ ಆ್ಯಂಡ್ ದೆನ್ ದೇರ್ ಆರ್ ಮೋರ್ ಸಿನಿಸ್ಟರ್ ಕಾಸಸ್ ಲೈಕ್ ದೇರ್ ಕ್ಯಾನ್ ಬಿ ಟ್ಯೂಮರ್ಸ್ ಇನ್ ದ ಸ್ಪೈನ್, ಸಮ್ಟೈಮ್ಸ್ ದೇರ್ ಕ್ಯಾನ್ ಬಿ ಇನ್ಫೆಕ್ಷನ್ ಆಗಿರ್ಬೋದು ಸ್ಪೈನಲ್ಲಿ. ಈ ಥರದ ಕಂಡೀಷನ್ ಇರುವಾಗ ದ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಅ ಸರ್ಜರಿ ಬಿಕಮ್ಸ್ ಮೋರ್. ಸೊ ದ ಕ್ರಕ್ಸ್ ಹಿಯರ್ ಈಸ್ ಟು ಐಡೆಂಟಿಫೈ ದ ರೆಗ್ಯುಲರ್ ಪೇನ್. ನಾವು ರೆಗ್ಯುಲರ್ ಪೇನ್ ಇದೆಯಾ ಅಥವಾ ಇಟ್ ಈಸ್ ದ ನಾನ್ ರೆಗ್ಯುಲರ್ ಪೇನ್ ವಿಚ್ ರಿಕ್ವೈರ್ ಸಮ್ ಅಟೆನ್ಷನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಕ್ವಶನ್, ಏಜ್ ಆಗಿರೋರಲ್ಲಿ ಸರ್ಜರಿ ಸೇಫ್ ಇದೆಯಾ ಅನ್ನೋದು. ಸೊ ವಿತ್ ಪ್ರೆಸೆಂಟ್ ಡೇ ಇನ್ಫ್ರಾಸ್ಟ್ರಕ್ಚರ್, ವಿತ್ ಪ್ರೆಸೆಂಟ್ ಡೇ ಅನಸ್ಥೀಷಿಯಾ ಕೇರ್, ವಿತ್ ಎಲ್ಲ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಇಫ್ ಇಟ್ ಈಸ್ ರಿಕ್ವೈರ್ಡ್, ಸರ್ಜರಿ ಕ್ಯಾನ್ ಬಿ ಡನ್ ಸೇಫ್ಲಿ ಆ್ಯಂಡ್ ದೇ ಕ್ಯಾನ್, ಅವ್ರನ್ನ ರೀಹ್ಯಾಬಿಲಿಟೇಟ್ ಬೇಗ ಮಾಡೋದಾಗಲಿ, ಅದಕ್ಕೆಲ್ಲದಕ್ಕೂ ವಿ ಹ್ಯಾವ್ ವೆರಿ ಗುಡ್ ಕೇರ್ that can be given. And it's essential that elderly people, for example 60-70 years early, if there is something that has to be addressed surgically ಅದನ್ನ ಅಡ್ರೆಸ್ ಮಾಡಿ ಅವ್ರನ್ನ ಎಷ್ಟು ಬೇಗ ನಾವು we can get them back on their feet is very important, because otherwise ಅವ್ರು ಕೂತು ಅವ್ರಿಗೆ ಭಾಳಷ್ಟು ಪ್ರಾಬ್ಲಮ್ಗಳು ಅಕ್ಯುಮುಲೇಟ್ ಆಗಕ್ಕೆ ಶುರುವಾಗುತ್ತೆ. ಸೊ ಇಟ್ ಇನ್ಫ್ಯಾಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಡ್ರೆಸ್ ಇಟ್ ಸರ್ಜಿಕಲಿ, ಗೆಟ್ ದೆಮ್ ಕ್ವಿಕ್ಲಿ ಆನ್ ದೇರ್ ಫೀಟ್. ಅವ್ರನ್ನ ಬೇಗ ಓಡಾಡಿಸಿದಷ್ಟು ಅವ್ರು ಬೇಗ ಗುಣಮುಖರಾಗೋ ಪಾಸಿಬಿಲಿಟಿ ಇರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.